ನಮಸ್ಕಾರ ಸ್ನೇಹಿತರೆ, ಬನ್ನಿ ಈ ದಿನ ನವ ನಾರಸಿಂಹ ಕ್ಷೇತ್ರವೆಂದೇ ಪ್ರಸಿದ್ಧಿಯನ್ನು ಪಡೆದ ಅಹೋಬಿಲಂ ಯಾತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ಅಹೋಬಲವನ್ನು ಹೇಗೆ ತಲುಪಬಹುದು, ಅಲ್ಲಿನ ಪ್ರಮುಖ ಸ್ಥಳಗಳಾವುವು, ಆ ಸ್ಥಳಗಳಿಗೆ ಹೇಗೆ ತಲುಪಬೇಕು, ಅಲ್ಲಿ ಎಲ್ಲಿ ಉಳಿದುಕೊಳ್ಳಬೇಕು ಮತ್ತು ಈ ಒಂದು ಪ್ರವಾಸದ ಸಂಪೂರ್ಣ ಮೊತ್ತ ಎಷ್ಟಾಗಬಹುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಅಹೋಬಿಲಮನ್ನು ಹೇಗೆ ತಲುಪಬಹುದು ಎನ್ನುವ ಬಗ್ಗೆ ನೋಡೋಣ. ಅಹೋಬಿಲಂಗೆ ಡೈರೆಕ್ಟ್ ಟ್ರೈನ್ ಆಗಲಿ ಬಸ್ ಆಗಲಿ ಇಲ್ಲ. ಅಹೋಬಿಲಂಗೆ ಹತ್ತಿರದ ರೈಲ್ವೆ ಸ್ಟೇಷನ್ ಅಂದರೆ ನಂದ್ಯಾಲ ರೈಲ್ವೆ ಸ್ಟೇಷನ್ ಮತ್ತು ಕಡಪ ರೈಲ್ವೆ ಸ್ಟೇಷನ್ ಅಥವಾ ಕರ್ನೂಲ್ ರೈಲ್ವೆ ಸ್ಟೇಷನ್. ಇನ್ನು ಬಸ್ಸಲ್ಲಿ ಬರೋದಾದರೂ ಕೂಡ ನಂದ್ಯಾಲ, ಕಡಪ ಅಥವಾ ಕರ್ನೂಲನ್ನು ತಲುಪಿ ಅಲ್ಲಿಂದಲೇ ಅಹೋಬಿಲವನ್ನು ತಲುಪಬೇಕು. ಆಂಧ್ರ ಪ್ರದೇಶದ ಕೆಲವು ಮುಖ್ಯ ನಗರಗಳಿಂದ ಆಳಗಡ್ಡಕ್ಕೆ ಡೈರೆಕ್ಟ್ ಬಸ್ಸಸ್ಸು ಸಿಗುತ್ತೆ. ನಂದ್ಯಾಲ ಅಹೋಬಿಲದಿಂದ 63 ಕಿಲೋಮೀಟರ್ ದೂರದಲ್ಲಿದ್ದರೆ ಕಡಪ 91 ಕಿಲೋಮೀಟರ್ ದೂರದಲ್ಲಿದೆ. ಕರ್ನೂಲಿಂದ ಅಹೋಬಿಲಂ 139 ಕಿಲೋಮೀಟರ್ ದೂರದಲ್ಲಿದೆ. ನಂದ್ಯಾಲ, ಕಡಪ, ಕರ್ನೂಲಿನಿಂದಲೂ ಅಹೋಬಿಲಂಗೆ ಯಾವುದೇ ಡೈರೆಕ್ಟ್ ಬಸ್ ಇಲ್ಲ. ಮೊದಲಿಗೆ ಆಲಗಡ್ಡವನ್ನು ತಲುಪಿ ಅಲ್ಲಿಂದಲೇ ಅಹೋಬಿಲವನ್ನು ತಲುಪಬೇಕು. ಅಹೋಬಿಲಂ ಆಳಗಡ್ಡದಿಂದ 23 ಕಿಲೋಮೀಟರ್ ದೂರದಲ್ಲಿದೆ. ಆಳಗಡ್ಡದಿಂದ ಅಹೋಬಿಲಂಗೆ ಪ್ರತಿ 1 ಗಂಟೆಗೆ ಒಂದು ಬಸ್ಸು ಹೊರಡುತ್ತೆ. ಫಸ್ಟ್ ಬಸ್ ಬೆಳಗಿನ ಜಾವ 5:30ಕ್ಕೆ ಹೊರಡುತ್ತೆ. ಅನಂತರ 6:30, 7:30 ಹೀಗೆ ಕೊನೆಯ ಬಸ್ಸು ರಾತ್ರಿ 11:30ಕ್ಕೆ ಹೊರಡುತ್ತೆ. ಈಗ ಅಹೋಬಿಲಮಲ್ಲಿ ಎಲ್ಲಿ ಸ್ಟೇ ಮಾಡಬಹುದು ಅನ್ನೋದನ್ನು ನೋಡೋಣ. ದಿಗು ಅಹೋಬಿಲ ಅಂದರೆ ಕೆಳಗಿನ ಅಹೋಬಿಲದಲ್ಲಿ ಉಳಿದುಕೊಳ್ಳಲು ಸಾಕಷ್ಟು ರೂಮ್ಗಳು ಸಿಗುತ್ತೆ. ಯಗೋ ಅಹೋಬಿಲ ಅಂದರೆ ಮೇಲಿನ ಅಹೋಬಿಲದಲ್ಲಿ ಉಳಿದುಕೊಳ್ಳಲು ಸಾಕಷ್ಟು ರೂಮ್ಗಳು ಇಲ್ಲ. ಆದರೆ ಇಲ್ಲಿ ಹೆಚ್ಚಿನ ರೂಮ್ಗಳಿಗೆ ಆನ್ಲೈನ್ ಬುಕ್ಕಿಂಗ್ ಇಲ್ಲ. ಕೆಲವೊಂದಕ್ಕೆ ಫೋನ್ ಮಾಡಿ ಬುಕ್ ಮಾಡಬಹುದು. ಅವುಗಳಲ್ಲಿ ಅಹೋಬಿಲಂ ಮಠದವರೇ ನಡೆಸುವ ಮಾಲೋಲ ಗೆಸ್ಟ್ ಹೌಸ್, ರೆಡ್ಡಿ ಅನ್ನಸತ್ರ ಸಂಗಮ್, ಶ್ರೀಕೃಷ್ಣದೇವರಾಯ ಚಾರಿಟಬಲ್ ಟ್ರಸ್ಟ್ ಇವುಗಳ ಫೋನ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ರೆಡ್ಡಿ ಅನ್ನಸತ್ರಂ ಮತ್ತು ಶ್ರೀಕೃಷ್ಣದೇವರಾಯ ಚಾರಿಟಬಲ್ ಟ್ರಸ್ಟಲ್ಲಿ ಒಂದು ರೂಮ್ಗೆ AC ಆದರೆ 1000 ರೂಪೀಸ್, ನಾನ್ AC ಆದರೆ 600 ರೂಪೀಸ್ ವಿತ್ ಲಂಚ್ ಮತ್ತು ನೈಟ್ ಡಿನ್ನರ್. ಉಳಿದುಕೊಳ್ಳಲು ಇನ್ನೊಂದು ಬೆಸ್ಟ್ ಆಪ್ಷನ್ ಅಂದರೆ ಆಂಧ್ರ ಪ್ರದೇಶದ ಟೂರಿಸಂ ಅವರು ನಡೆಸುವ ಹರಿತಾ ಹೋಟೆಲ್. ಇದನ್ನು ಆನ್ಲೈನಲ್ಲೇ ಬುಕ್ ಮಾಡ್ಕೋಬಹುದು. ಇದರ ವೆಬ್ಸೈಟ್ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇನ್ನು ಇಲ್ಲಿ ದೊಡ್ಡ ದೊಡ್ಡ ಹಾಲ್ಗಳಿದ್ದು ಅಲ್ಲಿ ಒಂದು ನೈಟ್ ಮಲಗೋದಕ್ಕೆ ಒಬ್ಬರಿಗೆ 100 ರೂಪೀಸ್ ತೊಗೋತಾರೆ. ಇವರಿಗೆ ಕಾಮನ್ ಬಾತ್ರೂಮ್ ಇರುತ್ತೆ ಸ್ನಾನ ಮಾಡೋದಕ್ಕೆ. ನಾವು ಹೋಗಿದ್ದಾಗ ರೂಮೇ ಮಾಡೋದಕ್ಕಾಗಲ್ಲ ಅನ್ನೋರು ನೋಡಿ, ಹೀಗೆ ರೆಡ್ಡಿ ಅನ್ನಸತ್ರ ಮುಂದೆ ದೊಡ್ಡದಾದ ವಿಶಾಲವಾದ ಪ್ರದೇಶ ಇತ್ತು, ಇಲ್ಲಿ ಬಂದು ಮಲಗಿದ್ರು ಫ್ರೀಯಾಗಿ. ಮೇಲಿನ ಅಹೋಬಿಲದಲ್ಲಿ, ಎಗೋ ಅಹೋಬಿಲದಲ್ಲಿ ಹೆಚ್ಚಿನ ರೂಮ್ಗಳಿಲ್ಲ. ಆರ್ಯ ವೈಶ್ಯ ಸಂಘ ಮತ್ತು ಇನ್ನೊಂದು 2 ಇರೋದು. ರೂಮ್ ಏನಾದರೂ ಬುಕ್ ಮಾಡ್ಕೊಳ್ಳೋದಾದರೆ ಈ 2ರಲ್ಲೇ ಬುಕ್ ಮಾಡ್ಕೋಬೇಕು. ಈಗ ಅಹೋಬಿಲದಲ್ಲಿ ತಪ್ಪದೆ ನೋಡಬೇಕಾದ ಪ್ರದೇಶಗಳಾವುವು ಅಂತ ನೋಡೋಣ ಬನ್ನಿ. ಎಲ್ಲ ಕ್ಷೇತ್ರಗಳಂತೆ ಅಹೋಬಿಲದಲ್ಲಿ ಯಾತ್ರೆ ಸುಲಭವಲ್ಲ. ಈ ಅಹೋಬಿಲದಲ್ಲಿ 9 ನರಸಿಂಹ ದೇವಸ್ಥಾನಗಳ ಜೊತೆಗೆ 5 ಪ್ರಮುಖ ಕ್ಷೇತ್ರಗಳನ್ನು ನೋಡಬೇಕಾಗುತ್ತದೆ. ಒಟ್ಟು 14 ಸ್ಥಳಗಳಿಗೆ ಭೇಟಿಯನ್ನು ನೀಡಬೇಕು. ಈ ಅಹೋಬಿಲದಲ್ಲಿರುವ 14 ಪ್ರದೇಶಗಳಲ್ಲಿ ಕೆಲವು ಪ್ರದೇಶಗಳಿಗೆ ಜೀಪ್ನಲ್ಲೂ, ಕೆಲವು ಪ್ರದೇಶಗಳಿಗೆ ಆಟೋದಲ್ಲೂ ಹೋಗಬೇಕಾಗುತ್ತದೆ. ಕೆಲವೊಂದು ಪ್ರದೇಶಗಳಿಗೆ ತಪ್ಪದೆ ನಡೆದೇ ಸಾಗಬೇಕು. ಈ ಪ್ರಯಾಣವನ್ನು 2 ಭಾಗವಾಗಿ ಮಾಡಿಕೊಂಡ್ರೆ ಮೊದಲನೇ ದಿನ ಜೀಪು ಮತ್ತು ಆಟೋದಲ್ಲಿ ಹೋಗುವ ಪ್ರದೇಶಗಳಿಗೆ ಭೇಟಿಯನ್ನು ನೀಡಬೇಕು. 2ನೆಯ ದಿನ ನಡೆದು ಸಾಗುವ ದೇವಾಲಯಗಳ ಭೇಟಿಯನ್ನು ಮಾಡಬೇಕು. ಉಗ್ರಸ್ತಂಭಕ್ಕೆ ಸಾಗುವ ಒಂದು ಮಾರ್ಗ ಏನಿದೆಯೋ ಅದು ತುಂಬ ಕಠಿಣ ಅಂತಲೇ ಹೇಳಬಹುದು. ನಿಮಗೆ ಆಸಕ್ತಿ ಇದ್ದರೆ ಉಗ್ರಸ್ತಂಭಕ್ಕೆ ಭೇಟಿ ಮಾಡಬಹುದು, ಇಲ್ಲ ಅದನ್ನು ಸ್ಕಿಪ್ ಕೂಡ ಮಾಡಬಹುದು. ಈ ಒಂದು ಉಗ್ರಸ್ತಂಭ ಜ್ವಾಲಾ ನರಸಿಂಹ ದೇವಾಲಯದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಈ ಯಾತ್ರೆಗೆ ಬರುವಾಗ ಪೇಯ್ನ್ ಕಿಲ್ಲರ್ಸ್ ಟ್ಯಾಬ್ಲೆಟ್ ಮತ್ತು ORS ಪೌಡರ್, ಗ್ಲೂಕೋಸನ್ನು ಜೊತೆಗಿಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಡೇ 1 ಮೊದಲನೆಯ
ದಿನ. ಮೊದಲನೇ ದಿನ ನಿಮ್ಮ ಊರುಗಳಿಂದ ನಂದ್ಯಾಲ, ಕಡಪ, ಕರ್ನೂಲನ್ನು ತಲುಪಿ ಅಲ್ಲಿಂದ ಆಳಗಡ್ಡವನ್ನು ಸೇರಿಕೊಳ್ಳಬೇಕು. ಅಲ್ಲಿಂದ ಮತ್ತೊಂದು ಬಸ್ಸನ್ನು ಹಿಡಿದು ದಿಗು ಅಹೋಬಿಲವನ್ನು ತಲುಪಬೇಕು. ದಿಗು ಅಹೋಬಿಲ ಅಂದರೆ ಕೆಳಗಿನ ಅಹೋಬಿಲಮನ್ನು ತಲುಪಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗುವಷ್ಟರಲ್ಲಿ 8 ರಿಂದ 9 ಗಂಟೆ ಆಗಿರುತ್ತೆ. ಮೊದಲಿಗೆ ದಿಗು ಅಹೋಬಿಲದಿಂದ ಪಾವನ ನರಸಿಂಹ ದೇವಾಲಯಕ್ಕೆ ಹೋಗಬೇಕಾಗತ್ತೆ. ಪಾವನ ನರಸಿಂಹ ದೇವಾಲಯ ಶನಿವಾರ ಆದರೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ತೆರೆದಿರುತ್ತೆ. ಮಿಕ್ಕ ದಿನಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮಾತ್ರ ತೆರೆದಿರುತ್ತೆ. ಆದ್ದರಿಂದ ಮೊದಲಿಗೆ ಪಾವನ ನರಸಿಂಹ ದೇವಾಲಯಕ್ಕೆ ಭೇಟಿ ನೀಡೋದು ಒಳ್ಳೆಯದು. ಪಾವನ ನರಸಿಂಹ ದೇವಾಲಯವು ದಟ್ಟ ಕಾಡಡವಿಯ ನಟ್ಟ ನಡುವಿನಲ್ಲಿದೆ. ಜೀಪಲ್ಲಿ ಒಂದು ಟ್ರಿಪ್ಗೆ ಪಾವನ ನರಸಿಂಹ ಮತ್ತು ಭಾರ್ಗವ ನರಸಿಂಹ ಎರಡೂ ಸೇರಿ 3500 ಚಾರ್ಜ್ ಮಾಡ್ತಾರೆ. 3000 ಜೀಪ್ ಚಾರ್ಜ್, 500 ಫಾರೆಸ್ಟ್ ಟೋಲ್ ಫೀ. ಪಾವನ ನದಿ ದಡದಲ್ಲಿರುವ ಪಾವನ ನರಸಿಂಹ ದೇವಾಲಯವು ದಿಗು ಅಹೋಬಿಲದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಮೊದಲಿಗೆ ಪಾವನ ನರಸಿಂಹ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಆನಂತರ ಭಾರ್ಗವ ನರಸಿಂಹ ದೇವಾಲಯಕ್ಕೆ ಭೇಟಿಯನ್ನು ನೀಡಬಹುದು. ಭಾರ್ಗವ ನರಸಿಂಹ ದೇವಾಲಯವು ಕೂಡ ಬೆಳಗ್ಗೆ 11 ಗಂಟೆಯವರೆಗೂ ಮಾತ್ರ ತೆರೆದಿರುತ್ತೆ. ಈ ಒಂದು ದೇವಾಲಯ ದಿಗು ಅಹೋಬಿಲದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಪಾವನ ನರಸಿಂಹ ಮತ್ತು ಭಾರ್ಗವ ನರಸಿಂಹನನ್ನು ತೋರಿಸಿ ನಿಮ್ಮನ್ನು ದಿಗು ಅಹೋಬಿಲದಲ್ಲಿ ಡ್ರಾಪ್ ಮಾಡ್ತಾರೆ. ಅಷ್ಟರಲ್ಲಿ ಮಧ್ಯಾಹ್ನ ಊಟದ ಸಮಯವಾಗಿದ್ದರೆ ದಿಗು ಅಹೋಬಿಲದಲ್ಲಿ ಊಟವನ್ನು ಮುಗಿಸಿ. ದಿಗು ಅಹೋಬಿಲದಲ್ಲಿ ಹಲವಾರು ಅನ್ನಛತ್ರಗಳಿದ್ದು ಅಲ್ಲಿ ಉಚಿತ ಅನ್ನದಾಸೋಹದ ವ್ಯವಸ್ಥೆ ಕೂಡ ಇದೆ. ಬೆಳಗ್ಗೆ 1 ಗಂಟೆಗೆ ಎಲ್ಲ ದೇವಾಲಯದ ಬಾಗಿಲುಗಳು ಮುಚ್ಚಿರುತ್ತೆ. ಮತ್ತು ಸಂಜೆ 3 ಗಂಟೆಗೆ ಎಲ್ಲ ದೇವಾಲಯದ ಬಾಗಿಲುಗಳು ಓಪನ್ ಆಗುತ್ತೆ. ಊಟವಾದ ನಂತರ ಆಟೋವನ್ನು ಬುಕ್ ಮಾಡಿಕೊಂಡು ಯೋಗಾನಂದ, ಛಾತ್ರವಟ, ಕಾರಂಜ ದೇವಾಲಯಗಳನ್ನು ನೋಡಿಕೊಂಡು ಪ್ರಹ್ಲಾದವರದ ದೇವಾಲಯದ ಬಳಿ ಇಳಿದುಕೊಳ್ಳಿ. ಆಟೋದವರು ನಮಗೆ ಈ 3 ದೇವಾಲಯಗಳನ್ನು ತೋರಿಸಿ ಪ್ರಹ್ಲಾದವರದ ದೇವಾಲಯದ ಬಳಿ ಡ್ರಾಪ್ ಮಾಡೋದಕ್ಕೆ 900 ರೂಪೀಸ್ ತಗೊಂಡ್ರು. ಈ ಒಂದು ಆಟೋದಲ್ಲಿ 3 ಜನರು ಪ್ರಯಾಣಿಸಬಹುದು. ಮೊದಲಿಗೆ ಕಾರಂಜ ನರಸಿಂಹಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ. ಯಾಕಂದರೆ ಈ ದೇವಾಲಯ 4 ರಿಂದ 5 ಗಂಟೆಯವರೆಗೆ ಮಾತ್ರ ತೆರೆದಿರುತ್ತೆ. ಈ ಒಂದು ದೇವಾಲಯ ದಿಗು ಅಹೋಬಿಲದಿಂದ ಯಗು ಅಹೋಬಿಲಕ್ಕೆ ಹೋಗುವ ಮಾರ್ಗದ ಮಧ್ಯದಲ್ಲಿದೆ. ನಂತರ ಛಾತ್ರವಟ ನರಸಿಂಹ ದೇವಾಲಯಕ್ಕೆ ಹೋಗಿ ನರಸಿಂಹನನ್ನು ದರ್ಶನ ಮಾಡಿ ಆನಂತರ ಯೋಗಾನಂದ ನರಸಿಂಹ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ನಂತರ ಪ್ರಹ್ಲಾದವರದ ದೇವಾಲಯದ ಬಳಿ ಆಟೋವನ್ನು ಇಳಿದುಕೊಳ್ಳಿ. ಈ ಒಂದು ದೇವಾಲಯಕ್ಕೂ ನವನರಸಿಂಹ ದೇವಾಲಯಕ್ಕೂ ಯಾವುದೇ ಸಂಬಂಧವಿಲ್ಲ. ಇದು ಬೇರೆಯದೇ ಮಠದ ದೇವಾಲಯ. ಈ ಒಂದು ದೇವಾಲಯದ ಬಳಿ ನಿಮಗಿಷ್ಟವಾದಷ್ಟು ಸಮಯವನ್ನು ಕಳೆದು ಊಟ ಮಾಡಿ ಆದಷ್ಟು ಬೇಗ ರೂಮನ್ನು ಸೇರಿಕೊಂಡು ಮಲಗಲು ಪ್ರಯತ್ನಿಸಿ. ಯಾಕಂದರೆ ನೆಕ್ಸ್ಟ್ ಡೇ ಬೇಗ ಇದ್ದರೆ ಟ್ರಕ್ಕಿಂಗ್ ಮಾಡಿಕೊಂಡು ನೋಡಬೇಕಾಗಿರುವ ಪ್ರದೇಶಗಳನ್ನು ಬಿಸಿಲೇರುವ ಮುನ್ನ ನೋಡಬಹುದು. ಡೇ 2 ಇನ್ ಅಹೋಬಿಲಂ. 2ನೆಯ ದಿನ ನಾವು ಎಲ್ಲ ದೇವಾಲಯಗಳಿಗೂ ನಡೆದೇ ಸಾಗಬೇಕು. ಈ ಎಲ್ಲ ಪ್ರದೇಶಗಳನ್ನು ಹೇಗೆ ಕವರ್ ಮಾಡಬೇಕು ಅಂತ ಹೇಳೋದಕ್ಕಿಂತ ಮುಂಚೆ 1-2 ಟಿಪ್ಸನ್ನು ಹೇಳ್ತೀನಿ. ಟಿಪ್ ನಂಬರ್ 1, ಆದಷ್ಟು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಯಗು ಅಹೋಬಿಲವನ್ನು ತಲುಪಿ ಬೆಳಗ್ಗೆ 6 ಗಂಟೆಗೆ ಟ್ರಕ್ಕಿಂಗನ್ನು ಸ್ಟಾರ್ಟ್ ಮಾಡಬೇಕು. ಟಿಪ್ ನಂಬರ್ 2, ಪ್ರತಿಯೊಬ್ಬರು ಕೂಡ ನಿಮ್ಮ ಜೊತೆ 2 ಲೀಟರ್ ನೀರನ್ನು ತಗೊಂಡೋಗಿ ಕುಡಿಯೋದಕ್ಕೆ. ಮೇಲೆಲ್ಲೂ ಕೂಡ ನೀರು ಸಿಗೋಲ್ಲ. ಟಿಪ್ ನಂಬರ್ 3, ನಿಮ್ಮ ಜೊತೆ ಯಾವುದೇ ಬ್ಯಾಗನ್ನು ತೊಗೊಂಡೋಗಬೇಡಿ. ನಿಮ್ಮ ಜೊತೆ ಲಗೇಜ್ ಇದ್ದರೆ ನೀವು ಟ್ರೆಕ್ಕಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಜೊತೆಗೆ ನಿಮ್ಮ ಮೇಲೆ ಕೋತಿಗಳು ದಾಳಿಯನ್ನು ಮಾಡಬಹುದು. ಯಾಕಂದರೆ ನಾನು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನನ್ನ ಜೊತೆ ಬ್ಯಾಗ್ ತೊಗೊಂಡೋಗಿದ್ದರಿಂದ ಉಗ್ರ ಸ್ತಂಭಕ್ಕೆ ಹೋಗಬೇಕಾದ್ರೆ ತುಂಬಾ ಕಷ್ಟ ಆಯಿತು. ಟಿಪ್ ನಂಬರ್ 4, ನಿಮ್ಮ ಜೊತೆಗೆ ಸ್ಟಿಕ್ಕನ್ನು ತೊಗೊಂಡೋಗೋದು ಮರಿಬೇಡಿ. ಕೆಳಗಡೆ ರೆಂಟ್ಗೆ ಆ ಸ್ಟಿಕ್ ನಿಮಗೆ ಸಿಗುತ್ತೆ. ಇದು ನಡೆಯೋದಕ್ಕೂ ಕೂಡ ಸಪೋರ್ಟಿವ್ ಆಗಿರುತ್ತೆ. ನಿಮ್ಮ ಬಳಿ ಸ್ಟಿಕ್ ಇದ್ದರೆ ಯಾವುದೇ ಕೋತಿಗಳು ಹತ್ರ ಬರೋದಿಲ್ಲ. ಟಿಪ್ ನಂಬರ್ 5, ವಯಸ್ಸಾದವರು ಬೆಟ್ಟ ಹತ್ತೋದಕ್ಕಾಗೋದಿಲ್ಲ ಅಂದರೆ ಇಲ್ಲಿ ಡೋಲಿ ಇದೆ.
ಡೋಲಿಯಲ್ಲಿ ಮೇಲ್ ಕರ್ಕೊಂಡೋಗಿ ಕೆಳಗಡೆ ಕರ್ಕೊಂಬರೋದಕ್ಕೆ 4000 ರೂಪೀಸ್ ಚಾರ್ಜ್ ಮಾಡ್ತಾರೆ, ಅದರಲ್ಲಿ ಹೋಗಬಹುದು. ಟಿಪ್ ನಂಬರ್ 6, ನಿಮಗೆ ಸಾಧ್ಯ ಆದರೆ ಜೊತೆಯಲ್ಲಿ ಗೈಡನ್ನು ಕರ್ಕೊಂಡೋಗಿ. ಯಾಕಂದರೆ ಈ ಒಂದು ಯಾತ್ರೆ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಸಾಗೋದ್ರಿಂದ ಕೆಲವೊಮ್ಮೆ ತಪ್ಪಿಸಿಕೊಳ್ಳುವ ಚಾನ್ಸಸ್ ಕೂಡ ಇರುತ್ತೆ. ಮೊದಲಿಗೆ ದಿಗು ಅಹೋಬಿಲದಿಂದ ಆಟೋದಲ್ಲಿ ಎಗು ಅಹೋಬಿಲವನ್ನು ತಲುಪಿ ಆನಂತರ ಗೈಡನ್ನು ಕರ್ಕೊಂಡು ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ದೇವಾಲಯಗಳು ಕೂಡ ಬೆಳಗ್ಗೆ 9 ಗಂಟೆಗೆ ಓಪನ್ ಆಗೋದು. ನೀವು ಉಗ್ರ ಸ್ತಂಭಕ್ಕೆ ಹೋಗೋದಾದರೆ ಮಾತ್ರ ಬೆಳಗ್ಗೆ 6 ಗಂಟೆಗೆ ಟ್ರೆಕ್ಕಿಂಗನ್ನು ಸ್ಟಾರ್ಟ್ ಮಾಡಿ. ಉಗ್ರ ಸ್ತಂಭಕ್ಕೆ ಹೋಗೋದಿಲ್ಲ, ಜ್ವಾಲಾ ನರಸಿಂಹ ದೇವಾಲಯಕ್ಕೆ ಮಾತ್ರ ಹೋಗ್ತೀವಿ ಅನ್ನೋದಾದರೆ 7 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಸಾಕು. ನಾವು ಉಗ್ರ ಸ್ತಂಭಕ್ಕೆ ಹೋಗಬೇಕು ಅಂದ್ಕೊಂಡಿದ್ದರಿಂದ ನಾವು ಅರ್ಲಿ ಮಾರ್ನಿಂಗ್ 6 o'clockಗೆ ನಮ್ಮ ಟ್ರೆಕ್ಕಿಂಗನ್ನು ಸ್ಟಾರ್ಟ್ ಮಾಡಿದ್ವಿ. ಉಗ್ರ ಸ್ತಂಭಕ್ಕೆ ಹೋಗುವ ದಾರಿಯಂತೂ ಅತ್ಯಂತನೇ ದುರ್ಗಮವಾಗಿತ್ತು, ಕಷ್ಟಕರವಾಗಿತ್ತು. ಇದೊಂದು ಸಾಹಸಮಯ ಯಾತ್ರೆ ಅಂತಲೇ ಹೇಳ್ಬೋದು. ಜ್ವಾಲಾ ನರಸಿಂಹ ದೇವಾಲಯದಿಂದ ಉಗ್ರ ಸ್ತಂಭಕ್ಕೆ ಸುಮಾರು 3 ಕಿಲೋಮೀಟರ್ಗಳಷ್ಟು ದೂರವನ್ನು ನಡೆಯಬೇಕು. ಬೆಟ್ಟದ ತೆಳಭಾಗದಿಂದ ಬೆಳಗ್ಗೆ 6 ಗಂಟೆಗೆ ಟ್ರೆಕ್ಕಿಂಗನ್ನು ಸ್ಟಾರ್ಟ್ ಮಾಡಿ ಉಗ್ರ ಸ್ತಂಭಕ್ಕೆ ಹೋಗಿ ಉಗ್ರ ಸ್ತಂಭವನ್ನು ನೋಡಿಕೊಂಡು ಜ್ವಾಲಾ ನರಸಿಂಹ ದೇವಾಲಯವನ್ನು ತಲುಪುವಷ್ಟರಲ್ಲಿ 10:40 ಆಗಿತ್ತು. ಉಗ್ರಸ್ತಂಭ ಅಂದರೆ ಏನು ಅಂದ್ಕೊಂಡ್ರ? ಉಗ್ರಸ್ತಂಭ ಅಂದರೆ ನರಸಿಂಹಸ್ವಾಮಿಯು ಆ ಕಂಬದಿಂದ ಹೊರಬಂದಂತಹ ಸ್ಥಳ. ಆ ಕಂಬವನ್ನು ನಾವು ಇಂದಿಗೂ ಇಲ್ಲಿ ನೋಡಬಹುದು, ಮುಟ್ಟಬಹುದು. ಇದನ್ನೇ ಇಲ್ಲಿ ಉಗ್ರಸ್ತಂಭ ಅಂತ ಕರೀತಾರೆ. ಸ್ವಾತಿ ನಕ್ಷತ್ರದಲ್ಲಿ ನರಸಿಂಹಸ್ವಾಮಿಯು ಈ ಉಗ್ರಸ್ತಂಭದಿಂದ ಹೊರಬಂದರಂತೆ. ಆದ್ದರಿಂದ ಇಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ವಿಶೇಷ ಪೂಜೆ ಇರುತ್ತೆ ಎಲ್ಲ ದೇವಾಲಯಗಳಲ್ಲೂ. ಉಗ್ರಸ್ತಂಭ ನೋಡಿಕೊಂಡು ನಾವು ಬಂದಿದ್ದು ಜ್ವಾಲಾ ನರಸಿಂಹ ದೇವಾಲಯ. ಈ ಜ್ವಾಲಾ ನರಸಿಂಹ ದೇವಾಲಯದಲ್ಲಿ ನರಸಿಂಹಸ್ವಾಮಿಯು ತನ್ನ ತೊಡೆಯ ಮೇಲೆ ಹಿರಣ್ಯಕಶಿಪುವನ್ನು ಇಟ್ಟು ಅವನ ಹೊಟ್ಟೆಯನ್ನು ಬಗೆದು ಕರುಳನ್ನು ಮಾಲೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಅಂದರೆ ಇದು ಹಿರಣ್ಯಕಶಿಪುವನ್ನು ಕೊಂದಂತಹ ಸ್ಥಳ. ಹಿರಣ್ಯಕಶಿಪುವನ್ನು ಕೊಂದಂತಹ ನರಸಿಂಹಸ್ವಾಮಿಯು ತನ್ನ ಕೈಯನ್ನು ಈ ಒಂದು ಕೊಳದಲ್ಲಿ ತೊಳೆದುಕೊಂಡರಂತೆ. ಇಂದಿಗೂ ಕೂಡ ಇಲ್ಲಿನ ನೀರು ಕೆಂಪಾಗಿ ಕಾಣಿಸುತ್ತೆ. ಇದನ್ನು ರಕ್ತಕುಂಡ ಅಂತ ಕರೀತಾರೆ. ಈ ರಕ್ತಕುಂಡ ಜ್ವಾಲಾ ನರಸಿಂಹ ದೇವಾಲಯದ ಪಕ್ಕದಲ್ಲೇ ಇದೆ. ಜ್ವಾಲಾ ನರಸಿಂಹನನ್ನು ದರ್ಶಿಸಿ 700 ಮೆಟ್ಟಿಲನ್ನು ಇಳಿದು 2 ಕಿಲೋಮೀಟರ್ ನಡೆದು ಬಂದರೆ ಮಾಲೋಲ ನರಸಿಂಹಸ್ವಾಮಿ ದೇವಾಲಯವನ್ನು ತಲುಪಬಹುದು. ಮಾಲೋಲ ನರಸಿಂಹಸ್ವಾಮಿಯ ದರ್ಶನವನ್ನು ಪಡೆದು ಹೊರಬಂದು ಮಾಲೋಲ ನರಸಿಂಹಸ್ವಾಮಿಯ ದೇವಾಲಯದ ಹಿಂಭಾಗದಿಂದ 1 ಕಿಲೋಮೀಟರ್ ನಡೆದು ಸಾಗಿದರೆ ಪ್ರಹ್ಲಾದ ಪಡಿಯನ್ನು ಸೇರಬಹುದು. ಪ್ರಹ್ಲಾದನನ್ನು ಬೆಟ್ಟದ ಮೇಲಿಂದ ತಳ್ಳಿದಾಗ ಈ ಒಂದು ಸ್ಥಳದಲ್ಲಿ ನಿಂತು ವಿಷ್ಣುವು ಪ್ರಹ್ಲಾದನನ್ನು ಹಿಡಿದುಕೊಂಡನಂತೆ. ಆದ್ದರಿಂದ ಇದನ್ನು ಪ್ರಹ್ಲಾದ ಪಡಿ ಎಂದು ಕರೆಯುತ್ತಾರೆ. ಪ್ರಹ್ಲಾದ ಪಡಿಯನ್ನು ನೋಡಿಕೊಂಡು ಮತ್ತೆ ಮಾಲೋಲ ನರಸಿಂಹಸ್ವಾಮಿ ದೇವಾಲಯದ ಬಳಿಗೆ ಬಂದು ಆ ದೇವಾಲಯದ ಮುಂಭಾಗದಲ್ಲಿ ಸಾಗುವ ದಾರಿಯಲ್ಲಿ 1.5 ರಿಂದ 2 ಕಿಲೋಮೀಟರ್ ದಾರಿಯನ್ನು ನಡೆದು ಬಂದರೆ ವರಹ ನರಸಿಂಹಸ್ವಾಮಿ ದೇವಾಲಯವನ್ನು ತಲುಪಬಹುದು. ಈ ವರಹ ನರಸಿಂಹನನ್ನು ಕ್ರೋಡ ನರಸಿಂಹ ಅಂತ ಕೂಡ ಕರೀತಾರೆ. ವರಹ ನರಸಿಂಹಸ್ವಾಮಿಯ ದರ್ಶನವನ್ನು ಪಡೆದು ಮುಂದೆ ಬಂದರೆ ದೇವಾಲಯದ ಮುಂಭಾಗದಲ್ಲಿಯೇ ಭವನಾಶಿನಿ ನದಿ ಹರಿಯುತ್ತಿರುತ್ತೆ. ಅಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಬಹುದು. ಅನಂತರ ಇಲ್ಲಿಂದ 2 ಕಿಲೋಮೀಟರ್ನಷ್ಟು ದಾರಿಯನ್ನು ನಡೆದು ಸಾಗಿದರೆ ಅಹೋಬಿಲ ನರಸಿಂಹಸ್ವಾಮಿ ದೇವಾಲಯವನ್ನು ತಲುಪಬಹುದು. ಇಲ್ಲಿಗೆ ನವ ನರಸಿಂಹರ ದರ್ಶನ ಕಂಪ್ಲೀಟ್ ಆಯಿತು. ಇಲ್ಲಿ ಅಹೋಬಿಲ ನರಸಿಂಹನನ್ನು ದರ್ಶನ ಮಾಡಿಕೊಂಡು ನಮ್ಮ ರೂಮಿಗೆ ತೆರಳಬಹುದು. ಸ್ವಲ್ಪ ಸಮಯ ರೆಸ್ಟ್ ಮಾಡಿ ಆನಂತರ ನಮ್ಮ ಊರಿನ ಕಡೆಗೆ ನಾವು ಹೊರಡಬಹುದು. ಈಗ ಈ ಒಂದು ಪ್ರವಾಸಕ್ಕೆ ಎಷ್ಟು ವೆಚ್ಚವಾಗಬಹುದು ಎಂದು ನೋಡೋಣ. ಮೊದಲಿಗೆ ನಿಮ್ಮ ಹೋಮ್ ಟೌನ್ನಿಂದ ಅಹೋಬಿಲಕ್ಕೆ ತಗಲುವ ಪ್ರಯಾಣದ ದರ ಟ್ರೈನ್ ಅಥವಾ ಬಸ್ನಲ್ಲಿ ಎಷ್ಟಿರುತ್ತೆ ಅಂತ ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳಿ. ಎರಡನೆಯದು ಹೋಟೆಲ್ನ ವೆಚ್ಚ. ಉಳಿದುಕೊಳ್ಳಲು ಇಲ್ಲಿ ಹೋಟೆಲ್ಗಳು ಮತ್ತು ಅನ್ನಸತ್ರಮ್ಗಳು ಅಂತ ಇದೆ. ನೀವು ಅನ್ನಸತ್ರಮ್ಗಳಲ್ಲಿ ರೂಮ್ನ ಬುಕ್ ಮಾಡೋದಾದರೆ ನಾನ್ AC 600 ರೂಪೀಸ್, AC 1000 ರೂಪೀಸ್. ಇನ್ನು ಆಂಧ್ರ ಟೂರಿಸಮ್ ಹೋಟೆಲ್ ಆದಂತಹ ಹರಿತಾದಲ್ಲಿ ರೂಮ್ ಬುಕ್ ಮಾಡೋದಾದರೆ
ನಾನ್ ಎ ಸಿ ಬಂದು 1000 ರುಪೀಸ್, ಎ ಸಿ 1300 ರುಪೀಸ್. ಇನ್ನು ಊಟಕ್ಕೆ ಇಲ್ಲಿ ಅನೇಕ ಅನ್ನಛತ್ರಗಳಿದ್ದು ಅಲ್ಲಿ ಉಚಿತ ಊಟದ ವ್ಯವಸ್ಥೆ ಇದೆ, ಅಲ್ಲಿ ಊಟ ಮಾಡಬಹುದು. ಇಲ್ಲಾಂದರೆ ಅನೇಕ ಹೋಟೆಲ್ಗಳಿದೆ, ಅಲ್ಲೂ ಕೂಡ ಊಟ ಮಾಡಬಹುದು. ಆಯ್ಕೆ ನಿಮ್ಮದು. ಮೊದಲನೇ ದಿನ ಪಾವನ ಮತ್ತು ಭಾರ್ಗವ ನರಸಿಂಹ ದೇವಾಲಯಕ್ಕೆ ಹೋಗೋದಕ್ಕೆ ಜೀಪ್ ಚಾರ್ಜ್ ಬಂದು 3500 ರುಪೀಸ್ 7 ಮೆಂಬರ್ಸ್ಗೆ, ಪರ್ ಹೆಡ್ 500 ರುಪೀಸ್. ಎರಡನೆಯದಾಗಿ ಯೋಗಾನಂದ, ಕಾರಂಜ, ಕ್ಷಾತ್ರವಟ ದೇವಾಲಯಗಳಿಗೆ ಹೋಗಲು ಆಟೋ ಚಾರ್ಜ್ ಬಂದು 800 1000 ರುಪೀಸ್ ಆಗುತ್ತೆ. ಆಟೋದಲ್ಲಿ 3 ಜನರು ಪ್ರಯಾಣಿಸಬಹುದು. ಎರಡನೆಯ ದಿನ ನಡೆದೇ ಸಾಗಬೇಕಾಗಿರೋದ್ರಿಂದ ನಿಮಗೆ ಯಾವುದೇ ಖರ್ಚು ಬರೋದಿಲ್ಲ. ಸಾಧ್ಯವಾದರೆ, ಅವಶ್ಯಕತೆ ಇದ್ದರೆ ಮಾತ್ರ ಗೈಡನ್ನು ಕರ್ಕೊಂಡೋಗಿ, ಇಲ್ಲಾಂದರೆ ನೀವೇ ಹೋಗ್ಬೋದು. ಯಾಕಂದರೆ ನಾವು ಗೈಡ್ ಇಲ್ಲದೆ ಎಲ್ಲ ದೇವಾಲಯಗಳನ್ನು ಸುತ್ಕೊಂಡು ಬಂದಿದ್ದೀವಿ. ಇನ್ನು ಅದರ್ ಎಕ್ಸ್ಪೆನ್ಸಸ್ ಬಂದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೆಷ್ಟು ಖರ್ಚು ಮಾಡಬೇಕು ಮಾಡಬಾರ್ದು ಅನ್ನೋದು ನಿಮಗೆ ಬಿಟ್ಟಿದ್ದು. ಈ ಒಂದು ಖರ್ಚಿನ ಆಧಾರದ ಮೇಲೆ ನೀವು ನಿಮ್ಮ ಅಹೋಬಿಲ ಯಾತ್ರೆಯನ್ನು ಪ್ಲ್ಯಾನ್ ಮಾಡ್ಕೋಬಹುದು. ನಾನು ಮತ್ತು ನನ್ನ 2 ಗೆಳತಿಯರು ಸೇರಿ ಅಹೋಬಿಲ ಯಾತ್ರೆಯನ್ನು ಹೋಗಿ ಬಂದ್ವಿ. ನಮಗೆ ಹೋಗಿ ಬರೋದಕ್ಕೆ ಎಲ್ಲ ಖರ್ಚು ಸೇರಿ ಪರ್ ಹೆಡ್ 3000 ರುಪೀಸ್ ಆಯಿತು. ಈ ಒಂದು ವಿಡಿಯೋದಲ್ಲಿ 2 ದಿನದಲ್ಲಿ ಅಹೋಬಿಲ ಯಾತ್ರೆಯನ್ನು ಹೇಗೆ ಕೈಗೊಳ್ಳಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡಿದ್ದೀರಿ. ಮುಂದಿನ ವಿಡಿಯೋಗಳಲ್ಲಿ ಅಹೋಬಿಲದಲ್ಲಿನ ನವ ನರಸಿಂಹ ಕ್ಷೇತ್ರದ ಸಂಪೂರ್ಣ ಪರಿಚಯವನ್ನು ಮಾಡಿಕೊಳ್ಳೋಣ. ಜ್ವಾಲ ಅಹೋಬಿಲ ಮಾಲೋಲ ಕ್ರೋಧ ಕಾರಂಜ ಭಾರ್ಗವ ಯೋಗಾನಂದ ಕ್ಷಾತ್ರವಟ ಪಾವನ ನವಮೂರ್ತಯ.